ವೆಲ್ಕಮ್ ಫ್ರೆಂಡ್ಸ್, ಸ್ವಾದ ಮಂಟಪಕ್ಕೆ ಸ್ವಾಗತ. ನಾನು ಪೂಜಾ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಮೆಣಸಿಕಾಯಿ ರಂಜಕನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಒಂದು ಸತಿ ವರ್ಷಕ್ಕಾಗೋವಷ್ಟು ಮಾಡಿ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು. ವರ್ಷಾನುಗಟ್ಟಲೆ ಇಟ್ಟರೂ ಇದು ಕೆಡಲ್ಲ. ಈ ಕೆಂಪು ಮೆಣಸಿಕಾಯಿ ರಂಜಕನ ನೀವು ರೊಟ್ಟಿ, ಅನ್ನ, ಚಪಾತಿ, ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಮೆಣಸಿಕಾಯಿ ರಂಜಕನ ನಾನು ಯಾವ ರೀತಿ ಮಾಡ್ತೀನಿ, ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ. ನಾನಿಲ್ಲಿ 1/4 kg ಕೆಂಪು ಮೆಣಸಿಕಾಯಿನ ತೊಗೊಂಡಿದ್ದೀನಿ. ನೀವು ಯಾವುದೇ ಥರದ್ದು ಕೆಂಪು ಮೆಣಸಿಕಾಯಿನ ತೊಗೊಂಡು ಇದನ್ನು ಮಾಡ್ಬೋದು. ನಾನಿಲ್ಲಿ ಕೆಂಪು ಮೆಣಸಿಕಾಯಿ ತುಂಬನ ತೆಗೆದು ಒಂದು ಕಾಟನ್ ಬಟ್ಟೆಯಿಂದ ಮೆಣಸಿಕಾಯಿಗೆ ಅಂಟ್ಕೊಂಡಿರುವಂಥ ನೀರೆಲ್ಲ ಹೋಗೋ ಥರ ಚೆನ್ನಾಗಿ ಒರೆಸಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈ ಕೆಂಪು ಮೆಣಸಿಕಾಯಿಗೆ ಸ್ವಲ್ಪನಾದರೂ ನೀರು ಅಂಟ್ಕೊಂಡಿದ್ರೆ ಚಟ್ನಿ ತುಂಬಾ ಬೇಗ ಹಾಳಾಗಿಬಿಡುತ್ತೆ. ನಂತರ ಇಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಕಟ್ ಮಾಡಿರುವಂಥ ಕೆಂಪು ಮೆಣಸಿಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಮೆಣಸಿಕಾಯಲ್ಲಿ ಏನಾದರೂ ಬೀಜ ಜಾಸ್ತಿ ಇದ್ದರೆ ನೀವು ಆ ಬೀಜನ ತೆಗೆದು ಮಾಡ್ಬೋದು. ನಂತರ ಇದಕ್ಕೆ 1 ಸ್ಪೂನ್ ಜೀರಿಗೆ, 10 ರಿಂದ 12 ಎಸಳು ಬೆಳ್ಳುಳ್ಳಿ, ಒಂದು ಅಡಿಕೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಬದಲು ನೀವು ಲಿಂಬೆ ರಸನ ಹಾಕಿ ಕೂಡ ಮಾಡ್ಬೋದು. ನಂತರ ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಸಣ್ಣಗೆ ಕಟ್ ಮಾಡಿರುವಂಥ ಬೆಲ್ಲನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಂಡಾಗಿದೆ. ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಈ ಮೆಣಸಿಕಾಯಿನ ರುಬ್ಬಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ರುಬ್ಬೋ ಕಲ್ಲಿದ್ದರೆ ನೀವು ಅದರಲ್ಲಿ ಇದನ್ನು ರುಬ್ಬಿ ಮಾಡಿದ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಈ ರುಬ್ಬಿರುವಂಥ ಮಿಶ್ರಣನ ಒಂದು ಬೌಲ್ಗೆ ತೆಗೆದು ಇದಕ್ಕೆ ಒಗ್ಗರಣೆ ಕೊಟ್ಟರೆ ರುಚಿಯಾದಂತಹ ಕೆಂಪು ಮೆಣಸಿಕಾಯಿ ರಂಜಕ ರೆಡಿ ಆಗುತ್ತೆ. ನೀವು ಈ ರಂಜಕನ ಮಾಡಿದ ದಿವಸನೇ ತಿಂದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಇದನ್ನು 1 ವಾರ 2 ವಾರ ಇಟ್ಕೊಂಡು ಆಮೇಲೆ ತಿಂದರೆ ಖಾರ ಸ್ವಲ್ಪ ಕಮ್ಮಿ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಒಂದು ಅರ್ಧ ಬಟ್ಲದಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ. ಅಡುಗೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಈಗ ಒಲೆನ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇಂಗಿನ ಪುಡಿನ ಹಾಕಿದ್ದೀನಿ. ಇಂಗಿನ ಪುಡಿ ಎಣ್ಣೆಯಲ್ಲಿ ಕರೆದ ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕಿದರೆ ಒಗ್ಗರಣೆ ರೆಡಿ ಆಯಿತು. ಈ ರೆಡಿ ಮಾಡ್ಕೊಂಡಿರುವಂಥ ಒಗ್ಗರಣೆನ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಇದನ್ನು ರೆಡಿ ಮಾಡಿಟ್ಕೊಂಡಿರುವಂಥ ರಂಜಕಕ್ಕೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಮೆಣಸಿಕಾಯಿ ರಂಜಕ ರೆಡಿ ಆಗುತ್ತೆ. ಈ ಥರ ರಂಜಕನ ಮಾಡಿ ನೀವು ಉಪ್ಪಿನಕಾಯಿ ಭರಣಿ ಅಥವಾ ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಇದು ವರ್ಷಾನುಗಟ್ಟಲೆ ಚೆನ್ನಾಗಿರುತ್ತೆ. ನಿಮ್ಮ ಪಲ್ಯ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ರೊಟ್ಟಿ, ಚಪಾತಿಗೆ, ಅನ್ನದ ಜೊತೆಗೆ ನೀವು ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಭರಣಿನ ತಗೊಂಡು ಅದರಲ್ಲಿ ರೆಡಿ ಮಾಡ್ಕೊಂಡಿರುವಂಥ ರಂಜಕನ ಹಾಕಿ ಇಡ್ತಾಯಿದ್ದೀನಿ. ಈ ಭರಣಿಗೆ ಮೇಲೊಂದು ಕಾಟನ್ ಬಟ್ಟೆನ ಕಟ್ಟಿ ಸ್ವಲ್ಪ ತಂಪಾಗಿರುವಂಥ ಜಾಗದಲ್ಲಿ ಇದನ್ನು ಇಟ್ಟರೆ 1-2 ವರ್ಷ ಆದರೂ ಇದು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಮೆಣಸಿಕಾಯಿ ರಂಜಕನ ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ರಂಜಕ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.